ನಮಸ್ಕಾರ. ಇವತ್ತು ನಾವು ಜವರ್ಗಿ ತಾಲೂಕು ಐನಾಪುರ ಗ್ರಾಮದಲ್ಲಿ ಇದೀವಿ. ಇವರಿಗೆ ಮನೋಜ್ ಬಡಗೇರ್ ಅಂತ ಇವ್ರ ಹೆಸರು. ಇವರಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಕಂಪ್ನಿದು ಶುಗರ್ ಕೇನಿಗೆ ಗ್ರೋರಿಚಾ ಮತ್ತು ಭೂಮಿ ಜಾರ್ ಅಂತೇಳಿ 2 ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದೀವಿ ನಾವು. ಸರ್ ಅದು ಯಾವ ರೀತಿ ಯೂಸ್ ಮಾಡಿ ಸರ್? ಭೂಮಿ ಜಿಆರ್ ಅನ್ನೋದು ಗೊಬ್ಬರ ಅದ ಸರ್. 4 kg ಡಬ್ಬಿ ಅದು ಏನ್ ಮಾಡಿದ್ರಿ ಗೊಬ್ಬರ ಅದಾದ್ಮೇಲೆ 20-25 ದಿನಕ್ಕೆಲ್ಲ ಎಣ್ಣೆ ಅದು ಗ್ರೋರಿಚ್ ಅನ್ನ ಸ್ಪ್ರೇ ಮಾಡಿ ಗ್ರೋರಿಚ್ ಸಪೋರ್ಟ್ ಅಂದ್ರೆ ಸರ್ ರಿಸಲ್ಟ್ ಯಾವ ರೀತಿ ಅಂತ ಸರ್ ನಿಮ್ಗೆ? ಸರ್ ಚೆನ್ನಾಗದ ಸರ್, ಎಲ್ಲರೂ ಹೇಳಕತ್ತಾರ, ನಾವು ಮಾಡಿವೆಲ್ಲ ಚೆನ್ನಾಗದ ಸರ್. ಅಂದ್ರೆ ಎಷ್ಟು ಗಣಿಕೆ ಬಂದಿದೆ ಸರ್? 9 ಗಣಿಕೆ ಬಂದ ಸರ್. 1 2 3 4 5 6 7 8 9 10 ಬಂದ. ಇದ್ರಕಿನ್ನ ಮೊದ್ಲಿಂದ 2 ತಿಂಗಳು ಅಲ್ಲಿ ಅದ ಸರ್. ಕಡೆ ಇದು ನೆಕ್ಸ್ಟ್ ಬೇರೆ ಅದೇ ಕಂಟಿನ್ಯೂ ಸರ್. ಮೊದ್ಲು ಹಾಕಿದ್ರು ಸರ್. ಅದು ಅಂದ್ರೆ ಹಳಿ ಕಬ್ಬ ಅದು ಎಷ್ಟು ತಿಂಗಳು ಸರ್? ಅದು 2 ತಿಂಗಳು ಜಾಸ್ತಿ ಸರ್. ಇದಕ್ಕಿಂತ 2 ತಿಂಗಳು ಮುಂಚೆ ಹಾಕಿದ್ದು ಅಂದ್ರೆ ಇದು ಅದಾದ್ಮೇಲೆ 2 ತಿಂಗಳು ಅಂದ್ರೆ ಅದಕ್ಕೆ ಇದಕ್ಕೆ ಕಂಪೇರ್ ಮಾಡಿರಿ ಯಾವ ರೀತಿ ಸರ್? ಅದಕ್ಕಿಂತ ಬೆಳವಣಿಗೆ ಆಗಿರ್ಬೋದು ಅದೆಲ್ಲ ಚಲೋ ಐತೆ ಸರ್. ಅಂದ್ರೆ ಈ ನಮ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಿಮ್ಗೇನು ಅನಿಸ್ತೈತಿ ಸರ್? ಒಟ್ಟಾಗಿ ಸರ್ ಮೇಂಟೆನೆನ್ಸ್ ಖರ್ಚು ಕಮ್ಮಿ ಬಂದ ಸರ್. 2 ಸಲ ಗೊಬ್ಬರ ಹಾಕಿ ಅದಕ್ಕೆ 3-4 ಸಲ ಗೊಬ್ಬರ ಹಾಕಿವಿ. ಇಲ್ಲಿ ಲೋಕಲ್ದವ್ರ ಮಾತು ಕೇಳಿ, ರೈತರ ಮಾತು ಕೇಳಿ ಅದಕ್ಕಿಂತ ಇದು ಚೆನ್ನಾಗಿ 2 ಸಲ ಕೊಟ್ಟಿವಿ ಅಂದ್ರೆ ಇದು ಚೆನ್ನಾಗಿ ಬಂದ ಸರ್. ಅದ್ರೊಳಗೆ ನಮ್ದು ಸರ್ ಸ್ಟಾರ್ಟಿಂಗ್ ನಮ್ದು ಭೂಮಿ ಜಿಆರ್ ಒಂದು ಅದನ್ನು ಗೊಬ್ಬರ ಸರ್. ಸರ್ ಮೊದಲು ಅದಕ್ಕೆ ಜಾಸ್ತಿ ಜನ ಹೋಗ್ತು ಸರ್ ಗೊಬ್ಬರ, ಇದಕ್ಕೆ ಕಡಿಮೆ ಯೂಸ್ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲ ಅದು 50% ಕಡಿಮೆ ಮಾಡಿ ಸ್ಟಾರ್ಟಿಂಗ್ ಬರೀ ಭೂಮಿ ಜಿಆರ್ ಹೇಳ್ತೀವಿ. ಆದ್ರೆ ರಿಸಲ್ಟ್ ಮತ್ತೇನು ಇದು ಆಗಬಾರ್ದು ಅಂತೇಳಿ ಫಸ್ಟ್ ಇಂದ ಕೆಮಿಕಲ್ ಮಾಡ್ಕೊಂಡ್ ಬಂದಿರ್ತೀರಿ. ಅದ್ರ ಸಲುವಾಗಿ ಮಿನಿಮಮ್ ಸ್ವಲ್ಪ ಯೂಸ್ ಮಾಡ್ರಿ ಅಂತೇಳಿ. ಮತ್ ಕೆಮಿಕಲ್ ಅದು ಏನ್ ತೊಗೊಂಡ್ರಿ ನೀವು? ಏನಿಲ್ಲ ಕೆಮಿಕಲ್ ಅದು ಏನು ಸರ್ ಪ್ರಾಡಕ್ಟ್ ಭೂಮಿ ಜಿಆರ್ ಮತ್ತು ಸ್ಪ್ರೇ ಮಾಡಿದ್ರು ಗ್ರೋರಿಚ್ 2. ಅಂದ್ರೆ ಇದನ್ನ ನೋಡಿದ್ರ ಬೇರೆ ರೈತಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರು ನಮ್ಗೆ ಕೇಳಕತ್ತಾರ ಸರ್, ಯಾರ ಹತ್ರ ಹೋಗಿದ್ರಿ, ಏನ್ ಮಾಡಕತ್ತೀರಿ, ಯಾವ್ದು ಎಣ್ಣೆ ಹಾಕಿರಿ, ಏನ್ ಹಾಕಿರಿ ಅಂತ ನಾವ್ ಅವ್ರಿಗೆ ಮಾಹಿತಿ ಕೊಡಕತ್ತೀವಿ. ಹೌದು ಕಾಲ್ ಮಾಡಿದ್ರು ನಾವೇ ಕೊಟ್ಟಿದ್ದೇವೆ ಸರ್ ಅವ್ರಿಗೆ. ಹೌದು ಸರ್. ಅವ್ರು ಯಾರು ನಿಮ್ಮ ಅಣ್ಣ? ನಮ್ ಓಕೆ. ಅಂದ್ರೆ ರಿಸಲ್ಟ್ ಒಟ್ಟಾರೆಯಾಗಿ ರಿಸಲ್ಟ್ ಹೇಳ್ಬೇಕಂದ್ರೆ ಸರ್ ಚೆನ್ನಾಗದ ಸರ್. ಎಲ್ಲರಿಗೆ ಒಂದು ಏನೋ ಒಂದು ಖುಷಿ ಅನ್ಸಕತ್ತ ಸರ್. ಅದು ಮಾಡಕ್ಕಿಂತ ಖರ್ಚು ಇದ್ರಕ್ಕಿಂತ ಅದಕ್ಕೆ ಜಾಸ್ತಿ ಸರ್. ಮೊದಲು ಅಂದ್ರೆ ದೊಡ್ಡ ಕಬ್ಬಿಗೆ ಇದಕ್ಕಿಂತ ಜಾಸ್ತಿ ಆಗಿದೆ ಕಬ್ಬಿಗೆ. ಅದು ಈಗ ಅದಕ್ಕೆ ಕಂಪೇರ್ ಮಾಡಿದ್ರೆ ಸರ್ ಅದಕ್ಕೆ ಇದು ಸೈಡ್ ಹೊಡ್ಬೇಕು ಸರ್. ಅದು ಖರ್ಚು ಡಬಲ್ ಆಗ್ಯದ್ರಿ, ಸಿಂಗಲ್ ಖರ್ಚು ಆಗ್ಯದ. ರಿಸಲ್ಟ್ ಚಲೋ ಅದಕ್ಕಿಂತ ರಿಸಲ್ಟ್ ಚಲೋ. ಓಕೆ ನಮ್